4/5ಗೆ 3 ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸನ್ನು ಬರೀರಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಸಮಾನ ಭಿನ್ನರಾಶಿಗಳು. ಬರೆ ಅಂತ ಹೇಳ್ತಾರೆ. ಇದನ್ನು ನೋಡಿ ತುಂಬ ಈಸಿಯಾಗಿ, ಎಷ್ಟು ಈಸಿಯಾಗಿ ಕಲಿಸ್ಬೋದು ಅಂತಂದರೆ, ಇದನ್ನು 4/5 ಬರ್ಕೋತೀವಿ. 4/5 ಬರ್ಕೊಂಡು ಈಕ್ವಲ್ಸ್ ಹಾಕಿ, ಬೇಡ ಇದನ್ನು ಹೀಗೆ ಬರ್ಕೊಂಬಿಡಿ, 1 ಹೀಗೆ ಕೊಟ್ಕೊಂಡು ಮತ್ತೆ 4/5 ಹಾಕ್ಕೊಂಡು ಮತ್ತೊಂದು 3 ಹೇಳಿದ್ದಾರೆ, 3 ಮಾಡ್ಕೊಳ್ಳೋಣ. ಮಾಡಿಕೊಂಡು ಇಲ್ಲಿ 2 ತೊಗೊಳ್ಳಿ, ಇಲ್ಲಿ 3 ತೊಗೊಳ್ಳಿ, ಇಲ್ಲಿ 4 ತೊಗೊಳ್ಳಿ, ಸೇಮಿಂದ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. 4 2s 8, 5 2s 10, 4 3s 12, 5 3s 15, 4 4s 16, 5 4s 20. ಇವೆಲ್ಲವೂ ಈ ಮೂರು ಕೂಡ 4/5ಗೆ ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಆಗಿರ್ತವೆ. ಈ ರೀತಿ ಹೇಳ್ಕೊಟ್ಬಿಟ್ರೆ ತುಂಬ ಈಸಿ. ಈ ಥರ ತೊಗೊಂಡೋಗ್ಬಿಟ್ರೆ ಮಕ್ಕಳಿಗೇನು ಇಲ್ಲಿ 2 ತೊಗೊಂಡೆ ಮರ್ತು ಹೋಗ್ಬಿಡುತ್ತೆ. ಫಸ್ಟಿಗೇ ಹಾಕೊಂಡ್ಬಿಟ್ರೆ 2ಇಂದ 3ಇಂದ 4ಇಂದ, ಬೇಕಾದ್ರೆ 5ಇಂದ 6ಇಂದ 7ಇಂದ ಯಾವ ನಂಬರ್ ಆದರೂ ತೊಗೊಂಡು ಮಾಡ್ಕೊಳ್ಬೋದು. ಆದರೆ ನ್ಯೂಮರೇಟ್ರಲ್ಲಿ ಏನು ತೊಗೊತೀರೋ ಡಿನಾಮಿನೇಟ್ರಲ್ಲೂ ಅದೇ ತೊಗೊಂಡು ಮಾಡ್ತಾ ಹೋಗ್ಬಿಟ್ರೆ ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸನ್ನು ತುಂಬ ಈಸಿಯಾಗಿ ಬರಿಬೋದು. 2 ಮಾರ್ಕಿಗೆ ಬರುತ್ತೆ. ಎಲ್ಲಿ 5th ಬರುತ್ತೆ, 6th ಬರುತ್ತೆ, 7th ಕೂಡ ಇದು ಬಂದೇ ಬರುತ್ತೆ. ಈ ರೀತಿ ಬರೆಯೋದ್ರಿಂದ ನಮಗೆ ಈಸಿ ಆಗುತ್ತೆ ಇದು.